ಗಬ್ಬೆದ್ದು ನಾರ್ತಾ ಇವೆ ದಿಬ್ಬೂರಿನ ಚರಂಡಿಗಳು. ಚರಂಡಿಯಲ್ಲಿ ಕೊಳೆತು ಬಿದ್ದಿದೆ ರಾಶಿ ರಾಶಿ ಕಸ. ಚರಂಡಿ ಕಟ್ಕೊಂಡಿದ್ರು ಪಾಲಿಕೆ ಡೋಂಟ್ ಕೇರ್. ಎಸ್, ತುಮಕೂರು ನಗರ ಸ್ವಚ್ಛ ನಗರ, ಸ್ಮಾರ್ಟ್ ಸಿಟಿ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿದೆ. ಆದರೆ ತುಮಕೂರಿನಲ್ಲಿ ದಿನೇ ದಿನೇ ಕಸದ ಸಮಸ್ಯೆ ಮತ್ತು ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸ್ವಚ್ಛತೆಯ ಬಗ್ಗೆ ಎಷ್ಟೇ ಸುದ್ದಿಯನ್ನ ಬಿತ್ತರಿಸಿದ್ರೂ ಅದ್ಯಾಕೋ ಅಧಿಕಾರಿಗಳು ಮೊಂಡು ಬಿದ್ದಿದ್ದಾರೆ. ತುಮಕೂರಿನ ನಗರಾದ್ಯಂತ ಅಸ್ವಚ್ಛತೆ ಅನ್ನೋದು ಹೆಚ್ಚಾಗ್ತಿದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಇತ್ತ ತುಮಕೂರಿನ 6ನೇ ವಾರ್ಡ್ ದಿಬ್ಬೂರಿನಲ್ಲಿ ಸ್ವಚ್ಛತೆ ಇಲ್ಲದೆ ಚರಂಡಿಗಳು ಗಬ್ಬೆದ್ದು ನಾರ್ತಾ ಇವೆ. ಕೊಳಚೆ ನೀರಿನಿಂದ ತುಂಬಿ ತುಳುಕ್ತಾ ಇವೆ. ಈ ಕಾರಣಕ್ಕೆ ಆ ಏರಿಯಾ ಸಂಪೂರ್ಣ ವಾಸನೆಯಿಂದ ಕೂಡಿದೆ. ಇದರಿಂದಾಗಿ ಸಾರ್ವಜನಿಕರು, ಮಕ್ಕಳು ಓಡಾಡುವುದಕ್ಕೆ ಕಷ್ಟಪಡ್ತಿದ್ದಾರೆ. ಹೌದು, ದಿಬ್ಬೂರಿನ ಬಹುತೇಕ ಚರಂಡಿಗಳಲ್ಲಿ ಕಸದ ರಾಶಿ ರಾಶಿ ಬಿದ್ದಿದೆ. ಇತ್ತ ಮುಖ್ಯ ರಸ್ತೆಯಲ್ಲಿಯೇ ಇರುವ ದೊಡ್ಡ ರಸ್ತೆಯಲ್ಲಿ ಕಸ, ಪ್ಲಾಸ್ಟಿಕ್ ಬಾಟಲ್ಗಳು ತುಂಬಿ ತುಳುಕ್ತಾ ಇವೆ. ಅದೆಷ್ಟೋ ತಿಂಗಳುಗಳಿಂದ ನೀರು ಮುಂದೆ ಹೋಗದೆ ಅಲ್ಲಿಯೇ ಕಟ್ಕೊಂಡು ನಿಂತಿದ್ದು ಸೊಳ್ಳೆಗಳ ಆವಾಸ ಸ್ಥಾನವಾಗುವುದರ ಜೊತೆಗೆ ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಅಲ್ಲಿನ ನಾಗರಿಕರು ಹೇಳುವಂತೆ ತಾವು ಹಲವು ಬಾರಿ ಅಧಿಕಾರಿಗಳಿಗೆ ಇಲ್ಲಿರುವ ಚರಂಡಿಗಳ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದೇವೆ. ಆದರೆ ಅಧಿಕಾರಿಗಳು ಮಾತ್ರ ಇತ್ತ ಮುಖ ಮಾಡಿ ಕೂಡ ನೋಡ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪಾಲಿಕೆಯ ಸಿಬ್ಬಂದಿಗಳು ನಗರದ ಒಳಭಾಗದಲ್ಲಿರುವ ಚರಂಡಿಗಳನ್ನ ಹೇಗೋ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಆದರೆ ಮುಖ್ಯ ರಸ್ತೆಯ ಬ್ರಿಡ್ಜ್ ಮಾದರಿಯ ರಸ್ತೆಯಲ್ಲಿ ಕಸದ ರಾಶಿ ಬಿದ್ದಿದೆ. ಆದರೆ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತಿದ್ದಾರೆ. ವೀಕ್ಷಕರೇ, ನಾವೀಗ ತುಮಕೂರಿನ ವಾರ್ಡ್ ನಂಬರ್ 6 ದಿಬ್ಬೂರಿನ ಸರ್ಕಲ್ ಬಳಿ ಇರುವಂಥದ್ದು. ದಿಬ್ಬೂರಿನ ಸರ್ಕಲ್ ಬಳಿ ಇರುವ ಚರಂಡಿಯು ತುಂಬಿ ತುಳುಕ್ತಾ ಇರೋದ್ರಿಂದ ಇಲ್ಲಿರುವಂಥ ಸ್ಥಳೀಯರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಹಾಗೂ ಇಲ್ಲಿ ಶುದ್ಧ ಗಾಳಿಯನ್ನು ಉಸಿರಾಡೋದಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇರುವಂಥದ್ದು, ದುರ್ನಾತ ಬೀರ್ತಾ ಇದೆ. ನಾವಿಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೂ ಕೂಡ ನಮಗೂ ಕೂಡ ಅಸಹ್ಯ ಅನ್ನಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ದೃಶ್ಯಗಳಲ್ಲಿ ನೀವೇ ನೋಡ್ತಾ ಹೋಗ್ಬೋದು ಯಾವ ರೀತಿ ಇದೆ ಈ ಚರಂಡಿಯ ದುಸ್ಥಿತಿ ಅಂತಂದರೆ. ಹಲವಾರು ದಿನಗಳಿಂದಲೂ ಕೂಡ ಯಾವುದೇ ರೀತಿಯ ಸ್ವಚ್ಛತಾ ಕಾರ್ಯದಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಉದಾಹರಣೆ ಅನ್ನುವಂಥ ಇದು ಕಾಣ್ತಾ ಇರುವಂಥದ್ದು. ಇಲ್ಲಿನ ದಿನ ಬರುವಂಥ ಸ್ವಚ್ಛತಾ ಸಿಬ್ಬಂದಿಗಳು ಈ ಚರಂಡಿಯನ್ನು ನೋಡಿದ್ರೂ ಕೂಡ ನೋಡದಲ್ಲೇ ಇರೋ ರೀತಿ ಹೋಗ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ನಮಗೆ ಕಾಣಿಸ್ತಾ ಇದೆ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಚರಂಡಿಯ ದುಸ್ಥಿತಿಯನ್ನು ನೋಡ್ತಾ ಹೋದರೆ ಹಲವು ದಿನಗಳಿಂದಲೂ ಕೂಡ ಎಲ್ಲವೂ ಕೂಡ ಇಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು, ಕವರ್ಗಳಾಗಿರ್ಬೋದು ಬಂದು ಸೇರಿ ಮುಂದೆ ನೀರು ಹರಿದಂತೆ ಆಗಿರುವಂಥದ್ದು. ಆದರೆ ಇಷ್ಟೆಲ್ಲವನ್ನೂ ಕೂಡ ನೋಡಿದ್ರೂ ಕೂಡ ಸ್ವಚ್ಛತಾ ಸಿಬ್ಬಂದಿಗಳು ಕಣ್ಮುಚ್ಚಿ ಕುಳಿತಿರೋದು ಮಾತ್ರ ಬೇಸರದ ಸಂಗತಿ. ಯಾಕೆ ಇಲ್ಲಿರುವಂಥ ಸ್ಥಳೀಯ ನಿವಾಸಿಗಳಿಗೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಉಸಿರಾಡೋದಕ್ಕೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಓಡಾಡುವಂಥ ಸ್ಥಳೀಯರು ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ನಮಗೂ ಕೂಡ ಆಗ್ತಾ ಇಲ್ಲ. ಅಷ್ಟೆಲ್ಲ ವಾಸನೆ ಬೀರ್ತಾ ಇದ್ರು, ಇಷ್ಟೆಲ್ಲ ಸ್ವಚ್ಛತೆ ಇಲ್ಲದೆ ಅಸ್ವಚ್ಛತೆಯಿಂದ ಕೂಡಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಿರ್ಬೋದು, ಸ್ವಚ್ಛತಾ ಸಿಬ್ಬಂದಿಗಳಾಗಿರ್ಬೋದು ಈ ಚರಂಡಿಯನ್ನು ಸ್ವಚ್ಛ ಮಾಡಬೇಕು, ಇಲ್ಲಿರುವಂಥ ಸ್ಥಳೀಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಗಮನವನ್ನು ಹರಿಸ್ತಾ ಇಲ್ಲ. ಸುಮಾರು 5-6 ತಿಂಗಳಿಂದಲೂ ಕೂಡ ಈ ಚರಂಡಿಯ ಸ್ಥಿತಿ ಇದೇ ರೀತಿ ಇದೆ, ಬದಲಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಸ್ಥಳೀಯರು ಹೇಳೋ ಮಾತೇನಪ್ಪ ಅಂತಂದರೆ, ಇಲ್ಲಿ ಬರ್ತಾರೆ ಸ್ವಚ್ಛತಾ ಸಿಬ್ಬಂದಿಗಳು, ಅಕ್ಕಪಕ್ಕದಲ್ಲಿರುವ ಎಲ್ಲ ಚರಂಡಿಗಳನ್ನು ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಯಾವುದೇ ರೀತಿಯಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ. ಇಲ್ಲಿ ಬಿದ್ದಿರುವಂಥ ಕಸವು ಕೂಡ ಅದೇ ರೀತಿ ಇರ್ತಾ ಇದೆ. ಅದರಿಂದ ಈ ನೀರು ಇಲ್ಲಿ ಕಸ ಬಿದ್ದಿರೋದ್ರಿಂದ ಹೆಚ್ಚಾಗಿ ನೀರು ಮುಂದೆ ಹರಿತಾ ಇಲ್ಲ. ಈ ನೀರು ಇಲ್ಲೇ ಶೇಖರಣೆಯಾಗಿ ದುರ್ವಾಸನೆ ಬೀರ್ತಾ ಇರುವಂಥದ್ದು. ನಮಗೆ ಓಡಾಡೋದಕ್ಕೂ ಕೂಡ ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಸಂಬಂಧಪಟ್ಟವರು ಇದ್ರ ಬಗ್ಗೆ ಗಮನ ಹರಿಸಿ ನಿಮ್ಮ ಸ್ವಚ್ಛತಾ ಸಿಬ್ಬಂದಿಗಳನ್ನು ಕಳಿಸಿ ಇಲ್ಲಿ ದಿಬ್ಬೂರಿನ ಜನರಿಗೆ ಅಸ್ವಚ್ಛತೆಯಿಂದ ಕೂಡಿರೋ ಚರಂಡಿಯನ್ನು ಸ್ವಚ್ಛಗೊಳಿಸಿ ಅವರಲ್ಲಿ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಹಾಗೂ ಇಲ್ಲಿನ ಸ್ಥಳೀಯರಿಗೆ ಅನುಕೂಲವಾಗುವಂತೆ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಆಶಯ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.